ನಮಸ್ಕಾರ. ಈ ಒಂದು ಕಾಂಟ್ರಾಕ್ಟ್ 1ರ ಘಟಕ 2ರ ಕೊನೆಯ ವಿಡಿಯೋ ಇದು ಅಂತ ಹೇಳ್ಬೋದು ನಾನು. ಐ ಕ್ಯಾನ್ ಟೆಲ್ ದ್ಯಾಟ್ ದಿಸ್ ಈಸ್ ದಿ ಲಾಸ್ಟ್ ವಿಡಿಯೋ ಆ್ಯಂಡ್ ಹಿಯರ್ ವಿ ಆರ್ ಡೀಲಿಂಗ್ ವಿತ್ ಸೆಕ್ಷನ್ 31 ಆ್ಯಂಡ್ ಸೆಕ್ಷನ್ 32 to 36 ಅಂತ ಹೇಳ್ಬೋದು. ನಾಟ್ ಸೆಕ್ಷನ್ ಡೈರೆಕ್ಟ್ಲಿ 32. ಯಾಕೆ ಅಂತಂದರೆ ಈ ಕಂಟಿಂಜೆಂಟ್ ಕಾಂಟ್ರಾಕ್ಟನ್ನು ಸೆಕ್ಷನ್ 31ನಲ್ಲೇ ಡಿಫೈನ್ ಮಾಡ್ತಾರೆ. ಇಟ್ ಈಸ್ ಡಿಫೈನ್ಡ್ ಇನ್ ಸೆಕ್ಷನ್ 31. ಈ ಕಂಟಿಂಜೆನ್ಸ್ ಕಾಂಟ್ರಾಕ್ಟನ್ನು ನಾನು ನಿಮ್ಗೆ ಹೇಳಬೇಕು ಅಂತಂದರೆ ಇದ್ರ ಹಿಂದೆ ನಾವು ಸೆಕ್ಷನ್ 30ನಲ್ಲಿ ನಾ ಇದನ್ನು ವಿಶೇಷವಾಗಿ ಹೇಳಿಲ್ಲ. ಇದಕ್ಕೆ ವೇಜರಿಂಗ್ ಕಾಂಟ್ರಾಕ್ಟ್ ಅಂತಾರೆ. ವೇಜರಿಂಗ್ ಕಾಂಟ್ರಾಕ್ಟ್ ಅಥವಾ ಜೂಜಾಟದ ಒಪ್ಪಂದ, ಬಾಜಿ, ರೈಟ್? ಈ ರೀತಿಯಾದಂತಹ ಕಾಂಟ್ರಾಕ್ಟ್, ಅದು ಒಂದು ಕಾಂಟ್ರಾಕ್ಟು, ಇದು ಒಂದು ಕಾಂಟ್ರಾಕ್ಟು. ಇಲ್ಲಿ ನಾನು ಕಂಟಿಂಜೆನ್ಸ್ ಕಾಂಟ್ರಾಕ್ಟನ್ನು ನಿಮಗೆ ಇವತ್ತು ಗಮನಕ್ಕೆ ತರ್ತಾ ಅದಕ್ಕೂ ಮತ್ತು ವೇಜರಿಂಗ್ ಕಾಂಟ್ರಾಕ್ಟ್ ವ್ಯತ್ಯಾಸ ಏನು ಅಂತಂದರೆ ಇವೆರಡದ್ರ ಮೇಲೆ ನಿಮಗೆ ಶಾರ್ಟ್ ನೋಟು ಇದೆ, ಲಾಂಗ್ ಆನ್ಸರು ಇದೆ. ಒಂದ್ಸಲ ಲಾಂಗ್ ಆನ್ಸರ್ ಕೇಳಿದ್ದನ್ನು ನಾನು ನೋಡಿದ್ದೀನಿ, ಯಾವುದ್ರ ಮೇಲೆ? ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಮೇಲೆ. ಬಟ್ ವೇಜರಿಂಗ್ ಕಾಂಟ್ರಾಕ್ಟ್ಸ್ ನಾರ್ಮಲಿ ನಿಮಗೆ ಶಾರ್ಟ್ ನೋಟ್ ಕೇಳ್ತಾರೆ. ಸೊ ಅದು ಗಮನದಲ್ಲಿರಲಿ. ಯಾವುದು ವೇಜರಿಂಗ್ ಕಾಂಟ್ರಾಕ್ಟು, ಯಾವುದು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅನ್ನೋದರ ಒಂದು ಸರಿಯಾದ ಪರಿಕಲ್ಪನೆ ನಿಮ್ಗೆ ಇರಬೇಕಾಗ್ತದೆ. ದಟ್ ಈಸ್ ದಿ ರಿಕ್ವೈರ್ಮೆಂಟ್. ಅಂದರೆ ನಮ್ಮ ಸಿಲೆಬಸ್ಸು ಈ ಎಲ್ಲ ಕಾನ್ಸೆಪ್ಟ್ಗಳ ಓವರ್ವ್ಯೂ ನಿಮ್ಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತದೆ. ದೇ ಆರ್ ನಾಟ್ ಗೋಯಿಂಗ್ ಇನ್ ಟು ಸೋ ಡೀಪ್, ಬಟ್ ಓವರ್ವ್ಯೂ ಈಸ್ ರಿಕ್ವೈರ್ಡ್, ಪರ್ಟಿಕ್ಯುಲರ್ಲಿ ಆನ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆ್ಯಂಡ್ ವೇಜರಿಂಗ್ ಕಾಂಟ್ರಾಕ್ಟ್ ಅನ್ನೋದನ್ನು ನಾವು ಸಿಲೆಬಸ್ನ ಅಬ್ಜೆಕ್ಟಿವ್ ನೋಡಿದಾಗಲೂ ಗೊತ್ತಾಗ್ತದೆ, ಮತ್ತು ಪ್ರಶ್ನೆಗಳನ್ನು ನೋಡಿದಾಗಲೂ ನಾವು ಅದನ್ನು ಗಮನಿಸ್ಬೋದು. ಸೊ ನಾವು ಸ್ಟ್ರೇಟ್ ಅವೇ ಜಂಪ್ ಇಂಟು ವಾಟ್ ಈಸ್ ಮೆಂಟ್ ಬೈ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅನ್ನೋದನ್ನು ಲೆಟಸ್ ಲುಕ್ ನಾವು. ಕಂಟಿಂಜೆಂಟ್ ಅಂತಕ್ಕಂಥ ಶಬ್ದ ಇದೆಯಲ್ಲ, ಈ ಕಂಟಿಂಜೆಂಟ್ ಅಂತಕ್ಕಂಥ ಶಬ್ದ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ವಿ ಶುಡ್ ನೋ ದ ಲಿಟ್ರಲ್ ಮೀನಿಂಗ್ ಆಫ್ ದಿಸ್ ಕಂಟಿಂಜೆಂಟ್. ಕಂಟಿಂಜೆನ್ಸಿ ಫಂಡ್ ಅಂತ ಹೇಳ್ತಾರೆ. ಕಂಟಿಂಜೆನ್ಸಿ ಫಂಡ್ ಅಂದರೆ ಆ ಸ್ಥಿತಿ ಬಂದಾಗ ಅಂತ, ಒಂದು ಪರಿಸ್ಥಿತಿ ಬಂದಾಗ, ಆ ಸಮಸ್ಯೆ ಎದುರಾದಾಗ, ಅಂತಹ ಒಂದು ವಾತಾವರಣ ಸೃಷ್ಟಿಯಾದಾಗ ಕಾಸ್ ಆಫ್ ಆ್ಯಕ್ಷನ್ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕಾಗ್ತದೆ. ಈ ಕಾಂಟ್ರಾಕ್ಟು ಹಾಗೇನೆ. ಅಂತಹ ಪರಿಸ್ಥಿತಿ ಬಂದಾಗ ನೀವೇನು ಮಾಡಬೇಕು? ಕಾಂಟ್ರಾಕ್ಟು ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲ ಅಂದರೆ ಅದು ಸೈಲೆಂಟ್ ಇರುತ್ತೆ. ದಟ್ಸ್ ಇಟ್. ದಟ್ ಇಸ್ ದ ಕಾನ್ಸೆಪ್ಟ್ ಆಫ್ ಎ contingent contract. A contingent contract is a contract to do or not to do. Or not to do. ಇದು ಎಂಥದ್ದು ಅಂತಂದರೆ ಒಂದು ಕೆಲಸವನ್ನು ಮಾಡುವಂತಹ ಒಂದು ಕರಾರು ಅಥವಾ ಕೆಲಸ ಮಾಡದೇ ಇರುವಂತಹ ಒಂದು ಕರಾರು. ಹೀಗೂ ಇರ್ಬೋದು, ಹೀಗೂ ಇರ್ಬೋದು. ಸಮಥಿಂಗ್, ಆ ವಿಷಯ ಏನಾದರೂ ಇರ್ಬೋದು. ಇಫ್ ಸಮ್ ಇವೆಂಟ್, ನೋಡಿ, ಇಫ್ ಸಮ್ ಇವೆಂಟ್ ಇದು ಆಗಬೇಕು, ಒಂದು ಪ್ರಸಂಗ ನಡಿಬೇಕು. ಕೋಲ್ಯಾಟ್ರಲ್ ಟು ದ ಕಾಂಟ್ರಾಕ್ಟ್ ಅಂದರೆ ಈ ಕಾಂಟ್ರಾಕ್ಟಿನ ಬದಿಯಲ್ಲಿ ಅದು ನಡಿಬೇಕು. ದಟ್ ಇಸ್ ಅ ಸಪ್ರೇಟ್. ಇಟ್ ಇಸ್ ನಾಟ್ ಪಾರ್ಟ್ ಆಫ್ ಎ ಪ್ರಾಮಿಸ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ಇಟ್ ಇಸ್ ನಾಟ್ ಪ್ರಾಮಿಸ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ಬಟ್ ಆ ಇನ್ಸಿಡೆಂಟ್ ಆಗಬೇಕು, ಆದಾಗ ನೀವು ಇದನ್ನು ಮಾಡಬೇಕು. ಸಮ್ ಇನ್ಸಿಡೆಂಟ್ ಶುಡ್ ಹ್ಯಾಪನ್ ಲೈಕ್ ದಿಸ್, ಯು ಶುಡ್ ಡೂ ಲೈಕ್ ದಿಸ್. ದಟ್ ಇಸ್ ವಾಟ್ ಈಸ್ ನೋನ್ ಆಸ್ ಕೋಲ್ಯಾಟ್ರಲ್ ಟು ಸಚ್ ಕಾಂಟ್ರಾಕ್ಟ್. ಹ್ಯಾಪನ್ಸ್ ಆರ್ ಡಸ್ ನಾಟ್ ಹ್ಯಾಪನ್. ಅಂತಹ ಒಂದು ಸ್ಥಿತಿ ಆಗಬಹುದು ಅಥವಾ ಸ್ಥಿತಿ ಆಗದೇ ಇರ್ಬೋದು. ಇನ್ ಅದರ್ ವರ್ಡ್ಸ್, ಇಟ್ಸ್ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ದ ಅಕರೆನ್ಸ್ ಆರ್ ನಾನ್ ಅಕರೆನ್ಸ್ ಆಫ್ ದ ಅನ್ಸರ್ಟನ್ ಫ್ಯೂಚರ್ ಇವೆಂಟ್. ನೋಡಿ, ಯಾವುದೇ ಒಂದು ಅನ್ಸರ್ಟನ್ ಫ್ಯೂಚರ್ ಇವೆಂಟು ಆದರೆ ಮಾಡಬೇಕು ಅಂತಲೂ ಕರಾರು ಮಾಡ್ಕೋಬೋದು. ಅಂತಹ ಒಂದು ಸಂದರ್ಭ ಬರದೇ ಇದ್ದರೆ ಈ ಕೆಲಸವನ್ನು ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅಂದರೆ ಆ ಅನ್ಸರ್ಟನ್ ಇವೆಂಟ್ ಇದೆಯಲ್ಲ, ಐದರ್ ಇಟ್ ಶುಡ್ ಹ್ಯಾಪನ್ ಆರ್ ಇಟ್ ಶುಡ್ ನಾಟ್ ಹ್ಯಾಪನ್. ನಿಮ್ಮ ಕೃತ್ಯನೂ ಹಾಗೆ, ನೀವು ಮಾಡೋದು ಇರ್ಬೋದು, ಮಾಡದೇ ಇರೋದು ನಿಮ್ಮ ಜವಾಬ್ದಾರಿ ಇರ್ಬೋದು. ಅವಲಂಬಿತ ಒಪ್ಪಂದವೆಂದರೆ ಭವಿಷ್ಯದಲ್ಲಿ ಸಂಭವಿಸಬೇಕಾದ ಅಥವಾ ಭವಿಷ್ಯದಲ್ಲಿ ಸಂಭವಿಸದ ಅಥವಾ ಸಂಭವಿಸಬಹುದಾದ ಎರಡೂ ಇರ್ಬೋದು. ಅಸ್ಪಷ್ಟ ಘಟನೆ, ಅದಕ್ಕೆ ಆಧಾರ ಇರುವಂಥ ಒಪ್ಪಂದ ಇರಬೇಕು. ಅಂದರೆ ಅದರ ಜಾರಿಗೆ ಆ ಘಟನೆ ಸಂಭವಿಸೋದೋ ಅಥವಾ ಸಂಭವಿಸದಿರುವುದೋ ಕಾರಣವಾಗಿರುತ್ತದೆ. ಅದು
If that situation happens, that will become the reason for execution of the contract. If that situation doesn't happen, that will become the reason for execution of the contract. ಯಾವುದಾದ್ರೂ ಒಂದಿರ್ಬೋದು. And as I have told, it is scattered into, first one section 31 says this, it defines. ಈ ಕಲಮು 31 ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅನ್ನೋದನ್ನು ಈ ರೀತಿ ಡಿಫೈನ್ ಮಾಡುತ್ತೆ. ಇಟ್ ಡಿಫೈನ್ಸ್ ವಾಟ್ ಈಸ್ ಮೆಂಟ್ ಬೈ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಸಿಮಿಲರ್ಲಿ ಸೆಕ್ಷನ್ 30 ಡಿಫೈನ್ಸ್ ವಾಟ್ ಈಸ್ ವೇಜರಿಂಗ್ ಕಾಂಟ್ರಾಕ್ಟ್. ವಾಟ್ ಈಸ್ ವೇಜರಿಂಗ್ ಕಾಂಟ್ರಾಕ್ಟ್? ಜೂಜಾಟನೂ ಅನ್ಸರ್ಟನ್ನೇ, ಅದು ಫ್ಯೂಚರ್ ಇವೆಂಟೇ, ಇದು ಫ್ಯೂಚರ್ ಇವೆಂಟೇ. ದಿಸ್ ಈಸ್ ಆಲ್ಸೋ ಫ್ಯೂಚರ್ ಇವೆಂಟ್. ಇಲ್ಲಿ ಸಂಬಂಧಪಟ್ಟಂಥ 32ರಿಂದ 36 ಎಲ್ಲ ಸೆಕ್ಷನ್ಗಳನ್ನ ನೋಡಿದ ಮೇಲೆ ಕೊನೆಗೆ ಈ ಡಿಫರೆನ್ಸನ್ನು ನಿಮ್ಗೆ ಹೇಳಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ದೆನ್ ಇಟ್ ವಿಲ್ ಬಿ ಮೋರ್ ಕ್ಲಿಯರ್, ರೈಟ್? ಸೊ ಇನ್ ಸೆಕ್ಷನ್ 31 ದಿಸ್ ಡೆಫಿನೇಷನ್ ಈಸ್ ಅವೈಲೇಬಲ್. ಹಾಗಾದರೆ ಸೆಕ್ಷನ್ 31 ಪ್ರಕಾರ ನಮಗೆ ಏನು ನಾವು ಹೇಳ್ಕೋಬೋದು ಅಂತಂದರೆ, ಈ ಕಾಂಟ್ರಾಕ್ಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಎಕ್ಸಿಕ್ಯೂಟೆಡ್ ಕಾಂಟ್ರಾಕ್ಟ್, ಇಟ್ ಈಸ್ ನಾಟ್ ಪ್ರೆಸೆಂಟ್ ಕಾಂಟ್ರಾಕ್ಟ್, ಇಟ್ ಈಸ್ ಎಕ್ಸಿಕ್ಯೂಟರಿ ಕಾಂಟ್ರಾಕ್ಟ್. ಅಂದರೆ ಇಟ್ ಇಸ್ ಎ ಫ್ಯೂಚರ್ ಕಾಂಟ್ರಾಕ್ಟ್, ಭವಿಷ್ಯದ ಕರಾರು ಇದು. ಭವಿಷ್ಯದಲ್ಲಿ ಏನಾದರೂ ನಾವು ಕರಾರಿನಲ್ಲಿ ಬರೆದಂತಹ ಒಂದು ಘಟನೆ ನಡೆದ್ರೆ ಈ ಒಂದು ಕರಾರು ಎಕ್ಸಿಕ್ಯೂಟ್ ಆಗುತ್ತೆ, ನಡೀದೆ ಹೋದರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಅಂದರೆ ಅದಕ್ಕೆ ನಾವೇನಂತೀವಿ, ಅವಲಂಬಿತ ಕರಾರು ಅಥವಾ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಇದನ್ನು ನಾವು ನೆನ್ಪಿಟ್ಕೊಂಡು ಈ ಉಳಿದಂತಹ 32ರಿಂದ ಸೆಕ್ಷನ್ಗಳು ಒಂದೊಂದು ಯಾವ ಸಂದರ್ಭಗಳು ಹೇಳ್ತವೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇದರ ಎಸೆನ್ಷಿಯಲ್ಸ್ ನಾನೇನು ಹೇಳಿದ್ದೀನೋ ಸೇಮ್ ಥಿಂಗ್ ಈಸ್ ಅಗೇನ್ ನೋಟೆಡ್ ಹಿಯರ್. ದ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ ಆನ್ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ದ ಫ್ಯೂಚರ್ ಅನ್ಸರ್ಟನ್ ಇವೆಂಟ್. ಭವಿಷ್ಯದ ಅಸ್ಪಷ್ಟ ಘಟನೆ ಆಗಬಹುದು, ಆಗದೆ ಇರಬಹುದು ಅನ್ನೋದು ಒಂದು ಇದ್ರದ್ದು ಪ್ರಮುಖ ಲಕ್ಷಣ ಅಥವಾ ಪ್ರಮುಖ ಅವಲಂಬನೆ, ಅದು ಬೇಕಾಗುತ್ತೆ. ದ ಇವೆಂಟ್ ಮಸ್ಟ್ ಬಿ ಕೋಲ್ಯಾಟ್ರಲ್. ಅದು ನಡೆಯುವಂಥ ಘಟನೆ ಇದೆಯಲ್ವಾ, ಅದು ಸ್ವತಂತ್ರವಾಗಿರಬೇಕು. ಇಟ್ ಈಸ್ ನಾಟ್ ರಿಲೇಟೆಡ್ ಟು ಅಕ್ಸೆಪ್ಟೆನ್ಸ್ ಆ್ಯಂಡ್ ಪ್ರಾಮಿಸ್, ಅದಕ್ಕೆ ಸಂಬಂಧ ಇರಬಾರ್ದು. ಟು ದ ಕಾಂಟ್ರಾಕ್ಟ್, ನಾಟ್ ಪಾರ್ಟ್ ಆಫ್ ದ ಕನ್ಸಿಡರೇಷನ್ ಇಟ್ ಸೆಲ್ಫ್. ಅಂದರೆ ಅಕ್ಸೆಪ್ಟೆನ್ಸ್ ಅಂತೇನು ಹೇಳ್ತೀವಲ್ಲ ನಾವು, ಪ್ರಪೋಸಲ್ ಆ್ಯಂಡ್ ಅಕ್ಸೆಪ್ಟೆನ್ಸ್ ರಿಸಲ್ಟ್ಸ್ ಇನ್ ಟು ಕನ್ಸಿಡರೇಷನ್, ಅದಲ್ಲ, ಅದಾಗಿರಬಾರ್ದು. ಘಟನೆ ಒಪ್ಪಂದಕ್ಕೆ ಅವಲಂಬಿತವಾಗಿರಬಾರದು, ಅದು ಪ್ರತ್ಯೇಕ ಮತ್ತು ಪಾರ್ಶ್ವವಾಗಿರಬೇಕು. ದಟ್ ಈಸ್ ಎ ಸಪರೇಟ್ ಥಿಂಗ್ ವಿಚ್ ಈಸ್ ಕೊಲ್ಯಾಟರಲ್. ಇಫ್ ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್, ಒಂದು ವೇಳೆ ಅದೇನು ಅಂದ್ಕೊಂಡಿರ್ತೀವೋ ಅದು ಅಸಾಧ್ಯವೇ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆದರೆ ಆವಾಗ ಅದು ಶೂನ್ಯ ಆಗುತ್ತೆ. ಇಫ್ ದ event becomes impossible, the contingent contract becomes void. ಅಂದರೆ ಕಾಂಟ್ರಾಕ್ಟ್ ಆಗೋದೇ ಇಲ್ಲ, ಅದು ಇಟ್ ವಿಲ್ ಟೇಕ್ ಇಟ್ಸ್ ನ್ಯಾಚುರಲ್ ಡೆತ್. ಇಟ್ಸ್ ನಾಟ್ ಎ ಕಾಂಟ್ರಾಕ್ಟ್ ಎಟ್ ಆಲ್. ಯಾವಾಗ ಆ ಘಟನೆಯನ್ನು ನಾವು ನಮೂದಿಸಿರ್ತೀವಲ್ವ, ಅದು ಅಸಾಧ್ಯ ಎಂದು ಹೇಳಿದಾಗ. ಈ 3 ಲಕ್ಷಣಗಳನ್ನು ನಾವು ಕಾನ್ಸೆಪ್ಚುಲಿ ನೆನ್ಪಿಟ್ಕೊಂಡ್ರೆ ನಮಗೇನಾಗುತ್ತೆ, ಪ್ರಾಬ್ಲಮ್ಗಳನ್ನು ಅನಲೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂಬರ್ 1, ಇಟ್ ಅನ್ಸರ್ಟನ್ ಇವೆಂಟ್ ಹ್ಯಾಪನಿಂಗ್ ಇರ್ಬೋದು, ನಾನ್ ಹ್ಯಾಪನಿಂಗ್ ಇರ್ಬೋದು. ನಂಬರ್ 2, ಆ ಇವೆಂಟ್ ಕೋಲ್ಯಾಟ್ರಲ್ ಆಗಿರಬೇಕು. ನಂಬರ್ 3, ಆ ಇವೆಂಟ್ ಅಸಾಧ್ಯ ಅನ್ನುವಂಥ ಪರಿಸ್ಥಿತಿ ಬಂದರೆ ಕಾಂಟ್ರಾಕ್ಟು ವಾಯ್ಡ್ ಆಗುತ್ತೆ ಅಂತಕ್ಕಂಥದ್ದು. ಈಗ ಸೆಕ್ಷನ್ಗಳನ್ನು ನೋಡೋಣ. ಲೆಟ್ ಅಸ್ ಸಿ ಸೆಕ್ಷನ್ಸ್ ಆ್ಯಂಡ್ ದೇರ್ ಇಲಸ್ಟ್ರೇಷನ್. ಸೆಕ್ಷನ್ 32. ಫಸ್ಟ್ ವಿ ಶುಡ್ ಸಿ ಸೆಕ್ಷನ್ 32 ವಾಟ್ ಇಟ್ ಸೇಸ್. ಕಾಂಟ್ರಾಕ್ಟ್ಸ್ ಕಂಟಿಂಜೆಂಟ್ ಅಪಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ಹಿಯರ್ ದ ಇವೆಂಟ್ ಈಸ್ ಹ್ಯಾಪನಿಂಗ್. Positive, the event is happening, something is happening. ಅದಕ್ಕೆ ಸೆಕ್ಷನ್ 32. ಸೆಕ್ಷನ್ 32 talks about something has to happen to become the contract valid. ಭವಿಷ್ಯದಲ್ಲಿ ಒಂದು ಘಟನೆ ನಾವೇನು ಕರಾರಿನಲ್ಲಿ ಬರ್ಕೊಂಡಿರ್ತೀವಿ ಅದು ಆಗಬೇಕು, ಆದರೆ ಅದು ವ್ಯಾಲಿಡ್ ಕಾಂಟ್ರಾಕ್ಟ್ ಆಗುತ್ತೆ. See what it says. If the contract is contingent on the happening of an uncertain future event. ಭವಿಷ್ಯದಲ್ಲಿ ನಡೆಯುವಂತಹ ಏನು ಅಸ್ಪಷ್ಟ ಘಟನೆ, ಎಂಟಿಸಿಪೇಟ್ ಮಾಡಲಾರ್ದಂಥ, ಊಹಿಸಲಾರದ ಘಟನೆ. It can be enforced only when the event happens. ಅಂದರೆ ಆ ಘಟನೆ ನಡಿಬೇಕು,
ನಡೆದ್ರೆ ಮಾತ್ರ ಇದು ಕಾಂಟ್ರಾಕ್ಟ್ ಆಗುತ್ತೆ. ಇಟ್ ಕ್ಯಾನ್ ಬಿ ಎನ್ಫೋರ್ಸ್, ಅದನ್ನು ನಾವು ಫೋರ್ಸ್ ಮಾಡ್ಬೋದು. ಇನ್ ದ ಇವೆಂಟ್ ನಾಟ್ ಇವೆಂಟ್, ಇಫ್ ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್, ನಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ಘಟನೆ ಭವಿಷ್ಯದಲ್ಲಿ ನಡೆಯೋದೇ ಇಲ್ಲ ಅಂತ ಗೊತ್ತಾಗುತ್ತೆ, ಆವಾಗ ಇಟ್ ಬಿಕಮ್ಸ್ ವಾಯ್ಡ್. ಇಟ್ ಬಿಕಮ್ಸ್ ವಾಯ್ಡ್. ನೋಡಿ, ಭವಿಷ್ಯದಲ್ಲಿ ಒಂದು ಘಟನೆ ನಡೆಯುತ್ತದೆ ಅಂದುಕೊಂಡು ನಾವು ಕಾಂಟ್ರಾಕ್ಟನ್ನು ಮಾಡ್ಕೊಂಡಿರ್ತೀವಿ. ಆ ಘಟನೆ ನಡೆದರೆ, ಅಸ್ಪಷ್ಟವಾದಂತಹ, ಆಂಟಿಸಿಪೇಟ್ ಮಾಡಲಾರ್ದಂತಹ, ಊಹಿಸಲಾರದಂತಹ ಘಟನೆ ನಡೆದರೆ ಕಾಂಟ್ರಾಕ್ಟನ್ನು ಜಾರಿ ಮಾಡ್ಬೋದು. ಘಟನೆ ನಡೆಯುವುದಿಲ್ಲ ಅಂಥೇಳಿ ಸಂಪೂರ್ಣವಾಗಿ ನಮ್ಗೆ ಅನಿಸಿದರೆ ಆವಾಗ ಕಾಂಟ್ರಾಕ್ಟು ಶೂನ್ಯ ಆಗುತ್ತೆ. ದಟ್ಸ್ ದ ಮೀನಿಂಗ್. ಆ ಸೆಕ್ಷನ್ಗೆ ಸಂಬಂಧಪಟ್ಟಂಥ ಇಲಸ್ಟ್ರೇಷನ್ನ ನಾನು ಇಲ್ಲಿ ಚರ್ಚೆ ಮಾಡಿದ್ದೀನಿ. ಇದೇ ಇಲಸ್ಟ್ರೇಷನ್ನ ನಿಮಗೆ ಪ್ರಶ್ನೆ ಕೇಳ್ತಾರೆ ಪರೀಕ್ಷೆಯಲ್ಲಿ, ಇಲಸ್ಟ್ರೇಷನ್ನ ಕೇಳ್ತಾರೆ. ಈ ಥಿಯರಿ ಕೇಳೋದಕ್ಕಿಂತ ಹೆಚ್ಚು ಪ್ರಶ್ನೆಗಳು ಹೇಗಿದ್ದಾವೆ ಅಂತಂದರೆ, ದೀಸ್ ಇಲಸ್ಟ್ರೇಷನ್ಸ್ ಆರ್ ಜಸ್ಟ್ ಕಾಪಿಡ್ ದೇರ್ ಇನ್ ದ ನೇಮ್ ಆಫ್ ಎ ಪ್ರಾಬ್ಲಮ್ ಆರ್ ದ ಇಲಸ್ಟ್ರೇಷನ್ ಇಟ್ ಸೆಲ್ಫ್. ನೋಡಿ, ಎ ಮೇಕ್ಸ್ ಎ ಕಾಂಟ್ರಾಕ್ಟ್ ವಿತ್ ಬಿ ಟು ಬೈ ಬೀಸ್ ಹಾರ್ಸ್. ಎ ಏನು ಮಾಡ್ತಾನೆ, ಹಿಯರ್ ಎ ಕಾಂಟ್ರಾಕ್ಟ್ಸ್ ವಿತ್ ಬಿ ಫಾರ್ ಬೈಯಿಂಗ್ ಎ ಹಾರ್ಸ್. ಬೈಯಿಂಗ್ ಎ ಹಾರ್ಸ್. Okay, so buy means B will give the horse, A will give the money. A will give the money. If A survives C, ಅಂದ್ರೆ C ಏಗಿಂತ ಮೊದಲೇ ಸತ್ತು ಹೋದ್ರೆ, ನಾನು ನಿನ್ನ ಕುದುರೆ ತಗೋತೀನಿ. ನಾನು ಯಾವಾಗ ತಗೋತೀನಿ? ನಾನು ಕುದುರೆ ತಗೊಳ್ತೀನಿ ವಿತ್ ಬಿ. ಏನು, ನನಗಿಂತ ಎ ಸತ್ತು ಹೋಗ್ಬೇಕು, ಸತ್ತು ಹೋದ್ಮೇಲೆ ಕುದುರೆ ತಗೋತೀನಿ ನಾನು ಅಂತ ಆಫರ್ ಆ ಥರ ಇದೆ. ಅಂದರೆ ಸಿ ಸತ್ತು ಹೋದ್ರೆ ನಾನು ಕುದುರೆ ತಗೊಳ್ತೀನಿ. ಎ ಮೇಕ್ಸ್ ಎ ಕಾಂಟ್ರಾಕ್ಟ್ ವಿತ್ ಬಿ ಟು ಬೈ ಬೀಸ್ ಹಾರ್ಸ್ ಇಫ್ ಎ ಸರ್ವೈವ್ಸ್ ಸಿ. ಇದನ್ನು ನಾನು ಬರೆದಿದ್ದೀನಿ, ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. Otherwise, this is not written in the problem. This contract cannot be enforced by law unless until C dies in A's lifetime. Nodi, C ಸಾಯೋ ತನಕ ಈ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗೋದಿಲ್ಲ. Supposing if C dies, immediately the contract takes place. For example, C doesn't die, A only die. Contract becomes void. ಸಿ ವಿಲ್ ನಾಟ್ ಡೈ. ಸಿಗಿಂತ ಮೊದಲು ಏನೇ ಸತ್ತು ಹೋಗ್ತಾನೆ. ಎ ಸತ್ತು ಹೋದರೆ ಅಲ್ಲಿ ಪ್ರಪೋಸರೇ ಇರೋದಿಲ್ಲ. ಓಕೆ, ದಟ್ ಇಸ್ ಫಸ್ಟ್ ಎಕ್ಸಾಂಪಲ್. ಎನಿಹೌ, now you can read the contract again. If you read, if the contract is contingent on the happening of an uncertain future event, it can be enforced only when the event happens. ಸಿ ಸತ್ತರೆ ಕಾಂಟ್ರಾಕ್ಟ್ ಆಗುತ್ತೆ, ಸಿ ಸಾಯ್ದೆ ಹೋದರೆ ಕಾಂಟ್ರಾಕ್ಟ್ ಆಗಲ್ಲ. ಸಿ ಸಾಯೋ ತನಕ ಕಾಂಟ್ರಾಕ್ಟ್ ಆಗಲ್ಲ. ದಿಸ್ ಈಸ್ ಅನ್ಸರ್ಟನ್ ಇವೆಂಟ್. Now let us see the second example. We have seen the first example. Second example ನೋಡಿ, ಎರಡನೇ ಎಕ್ಸಾಂಪಲ್ ಏನು ಹೇಳುತ್ತೆ ಅಂತದ್ದು. A makes a contract with B to sell a horse to B at a specified price. Same thing. A contract with B to sell a horse to B. Yes, here the problem is something different. Let me remove this. I will write the same thing again. Here, A makes a contract with B to sell horse to B. At a specified price. Therefore, A is the seller to B. B is the buyer. At a specified price. So price is fixed. Right? If C, to whom the horse has been offered, refuses to buy him. Nodi, A also given a proposal to C. So if C doesn't purchase, then this is a offer. ಅಕಸ್ಮಾತು ಸಿ ಪರ್ಚೇಸ್ ಮಾಡಿದರೆ, ಸಿ ಪರ್ಚೇಸ್ ಮಾಡದೆ ಹೋದರೆ, ಇಲ್ಲಿ ನೋಡಿ,
if C, to whom the horse has been offered, refuses. Illi, what is the event that has to happen? Refusal. This refusal is on the mind of C. On the mind of C. C refuse ಮಾಡಬೇಕು. C refuse ಮಾಡಿದ್ರೆ this contract becomes valid. C refuse ಮಾಡುವಂಥದ್ದು, it is a contingent event. It is a contingent event, uncertain event. ಅವ refuse ಮಾಡಲಿಲ್ಲ ಅಂದರೆ then this contract is not valid. A and B, contract between A and B is not valid. ಅಂದರೆ ಇಲ್ಲಿ ಕಾಂಟ್ರಾಕ್ಟ್ ಹೆಂಗಿದೆ ಅಂತಂದರೆ ಎ ಬಿ ಜೊತೆಗೆ ನಿನಗೆ ಒಂದು ದುಡ್ಡು ಫಿಕ್ಸ್ ಮಾಡಿಕೊಂಡು ಒಂದು ಆಫರ್ ಕೊಟ್ಟು ಕಾಂಟ್ರಾಕ್ಟ್ ಮಾಡ್ಕೋತಾನೆ. ಆ ಕಾಂಟ್ರಾಕ್ಟಲ್ಲಿ ಏನು ಕಂಡೀಷನ್ ಹಾಕಿರ್ತಾನೆ, ಇಲ್ಲಪ್ಪ ನಾನು ಸಿಗೆ ಆಲ್ರೆಡಿ ಮಾತು ಕೊಟ್ಟಿದ್ದೀನಿ, ಒಂದು ವೇಳೆ ಸಿ ಬೇಡ ಅಂದ್ರೆ ನಾನು ನಿನಗೆ ಕೊಡ್ತೀನಿ. ದಿಸ್ ಈಸ್ ದ ಕಂಡೀಷನ್, ಕೋಲ್ಯಾಟ್ರಲ್ ಕಂಡೀಷನ್. ಸಿ ಬೇಡ ಅಂದ್ರೆ ನಾನು ನಿನಗೆ ಕೊಡ್ತೀನಿ. ಸಿಗೆ ಆಫರ್ ಕೊಟ್ಬಿಟ್ಟಿದ್ದೀನಿ, ಅವನು ಬೇಡ ಅಂದರೆ ನಿನಗೆ 10,000 ರೂಪಾಯಿಗೆ ನಾನು ಕುದುರೆ ನಿನಗೆ ಸೇಲ್ ಮಾಡ್ತೀನಿ ಅಂಥೇಳಿ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾನೆ. ಸೊ ನಾವು ವಾಟ್ ಹ್ಯಾಸ್ ಟು ಹ್ಯಾಪನ್? ಸಿ's refusal ಹ್ಯಾಸ್ ಟು ಹ್ಯಾಪನ್. ದ ಕಾಂಟ್ರಾಕ್ಟ್ ಕ್ಯಾನಾಟ್ ಬಿ ಎನ್ಫೋರ್ಸ್ಡ್ by law unless and until C refuses to buy the horse. C refuses to buy the horse. This is uncertain event. Right? Beautifully given the example. ಇದೇ ರೀತಿಯಾದಂತಹ ಎಕ್ಸಾಂಪಲ್ ನಿಮ್ಮ ಪರೀಕ್ಷೆ ಕೇಳ್ತಾರೆ. Therefore, this is a contingent contract. Number 1, number 2, both are contingent. In the first one, what is the contingency? Death is the contingency. In the second one, refusal is the contingency. Here, death is the contingency. Here, the refusal is the contingency. Refusal is the uncertain event. Right? Then example C. We will see example C. What C says? Let us see. A contracts to pay B a sum of money when B marries C. When ಬಿ ಮ್ಯಾರೀಸ್ ಸಿ. ನೋಡಿ, ಎ ಏನು ಮಾಡ್ತಾನೆ, ಬಿಗೆ ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ, ನೀನೇನು ಮಾಡಬೇಕು, ಸಿ ಮದುವೆ ಆಗಬೇಕು. ಸಿನ ಮದುವೆ ಆದರೆ ನಿಂಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ನೀನು ಸಿನ ಮದುವೆ ಆಗ್ಬಿಡಪ್ಪ, ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ ನಾನು. ರೈಟ್? ಸಿ ಡೈಸ್ ವಿದೌಟ್ ಮ್ಯಾರಿಯಿಂಗ್ ಟು ಬಿ. ಆದರೆ ಸಿ ಸತ್ ಹೋಗ್ಬಿಡ್ತಾಳೆ. ಸಿ ವಿಲ್ ಡೈ. ಸಿ ಸತ್ ಹೋದ್ಮೇಲೆ ಏನಾಗುತ್ತೆ, ಎ ಮ್ಯಾರೇಜ್ ಆಗೋದಿಲ್ಲ. ವಾಟ್ ಈಸ್ ಕಂಟಿಂಜೆನ್ಸಿ? ಕಂಟಿಂಜೆನ್ಸಿ ಇಸ್ ದ ಮ್ಯಾರೇಜ್. ಕಂಟಿಂಜೆನ್ಸಿ ಹಿಯರ್ ಇಸ್ ದ ಮ್ಯಾರೇಜ್. ಈ ಮ್ಯಾರೇಜ್ ಯಾಕೆ ಆಗೋದಿಲ್ಲ? ಬಿಕಾಸ್ ಆಫ್ ದ ಇವೆಂಟ್ ಆಫ್ ನಾನ್ ಎಕ್ಸಿಸ್ಟೆನ್ಸ್. ಇವೆಂಟ್ ಆಫ್ ಅಂದರೆ ಇಂಪಾಸಿಬಿಲಿಟಿ. ವಾಟ್ ಈಸ್ ಕ್ರಿಯೇಟೆಡ್ ಹಿಯರ್? ಇಂಪಾಸಿಬಿಲಿಟಿ. ಅಸಾಧ್ಯತೆ ಕ್ರಿಯೇಟ್ ಆಗಿಬಿಡ್ತು. ಅಸಾಧ್ಯತೆ. ಒಂದು ವೇಳೆ ಬಿಯು ಸಿಯನ್ನು ಮದುವೆ ಆದರೆ ನಾನು ನಿನಗೆ ಹಣವನ್ನು ಕೊಡುತ್ತೇನೆ. ಆದರೆ ಘಟನೆ ಏನಾಗುತ್ತೆ, ಸಿ ಸತ್ತು ಹೋಗಿಬಿಡ್ತಾರೆ. ಸಿ ಸತ್ತು ಹೋಗುವುದರಿಂದ ಏನಾಗುತ್ತೆ ಅಲ್ಲಿ ಅಂತಂದ್ರೆ ಅಸಾಧ್ಯತೆ ಉಂಟಾಗುತ್ತೆ. ಇಲ್ಲೇನು ಬರ್ತೀವಿ ನಾನು? ಇಫ್ ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್, there is no contract. It becomes void. Here in the example C, the event has become impossible. ಇಲ್ಲಿ ಅಸಾಧ್ಯವಾದಂತಹ ವಾತಾವರಣ ಕ್ರಿಯೇಟ್ ಆಯಿತು ಬಿಕಾಸ್ ಆಫ್ ದ ಡೆತ್ ಆಫ್ ಸಿ. ಆದ್ದರಿಂದ ಈ ಕಾಂಟ್ರಾಕ್ಟು ಆಗಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ವಾಟ್ ಈಸ್ ಸೆಕ್ಷನ್ 32. ನೌ ಲೆಟ್ ಅಸ್ ಗೋ ಟು ಸೆಕ್ಷನ್ 33. ನೋಡಿ, ಸೆಕ್ಷನ್ 32ನ ಇನ್ನೊಂದ್ಸಲ ಹೇಳ್ತೇನೆ ನಾನು. ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. This is positive concept. Happening of an event. Now we will see section 33. Contingent on the non-happening of an event. ಇಲ್ಲಿ ಇವೆಂಟ್ ನಡಿಬಾರ್ದು. 32ನಲ್ಲಿ ಏನಿದೆ ನಮ್ಮದು? ಮುಖ್ಯವಾಗಿ ಇವೆಂಟ್ ನಡಿಬೇಕು ಅಂತ ಹೇಳಿ. ಇಲ್ಲೇನಿದೆ? ಇವೆಂಟ್ ನಡಿಬಾರ್ದು. ನೋ, ನೆಗೆಟಿವ್ ಕಾನ್ಸೆಪ್ಟ್. ಇಫ್ ದ ಪರ್ಫಾರ್ಮೆನ್ಸ್ ಡಿಪೆಂಡ್ಸ್ on the non-happening, it can be enforced when the happening of the event becomes impossible and not before. ನೋಡಿ, ಯಾವುದೇ ಒಂದು ಘಟನೆ ಆಗದೆ ಹೋದರೆ ಅದು ಕಾಂಟ್ರಾಕ್ಟ್ ಆಗುತ್ತೆ. ಒಂದು ವೇಳೆ ಅಂತಹ ಘಟನೆ ಆಗುವಂಥದ್ದು ಅಸಾಧ್ಯ ಅಂತಂದಾಗ,
ಏನಾಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಒಂದೇ ಎಕ್ಸಾಂಪಲ್ ಇದೆ, ಇದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಎ ಅಗ್ರೀಸ್ ಟು ಪೇ ಬಿ ಸಮ್ ಆಫ್ ಮನಿ ಇಫ್ ಸರ್ಟನ್ ಶಿಪ್ ಡಸ್ ನಾಟ್ ರಿಟರ್ನ್. ನೋಡಿ, ಒಂದು ವಾಯೇಜ್ಗೆ ಹೋಗಿರುತ್ತೆ, ಈ ಹಡಗು ಪ್ರಯಾಣಕ್ಕೆ ಹೋಗಿರುತ್ತೆ. ಇಲ್ಲಿ ಕಾಂಟ್ರಾಕ್ಟ್ ಏನು ಮಾಡಿರ್ತಾನೆ, ಎ ಬಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾನೆ. ಏನು ದುಡ್ಡು ಕೊಡ್ತೀನಿ? ಆ ಹಡಗು ವಾಪಸ್ ಬರಲಿಲ್ಲ ಅಂದ್ರೆ ಚಿಂತೆ ಮಾಡಬೇಡು, ಆ ಹಡಗಿನ ದುಡ್ಡು ನಾನೇ ಕೊಡ್ತೀನಿ ಅಂತ. ನೀನು ಚಿಂತೆ ಮಾಡಬೇಡ, ಆ ಹಡಗು ಹೋಗಿದೆಯಲ್ವಾ ಅದು ವಾಪಸ್ ಬಂದೇ ಬರುತ್ತೆ, ಚಿಂತೆ ಮಾಡಬೇಡ. ಬರದೇ ಹೋದರೆ ದುಡ್ಡು ನಾನೇ ಕೊಡ್ತೀನಿ. ಎ ಅಗ್ರೀಸ್ ಟು ಪೇ ಬಿ ಎ ಸಮ್ ಆಫ್ ಮನಿ ಇಫ್ ಎ ಸರ್ಟನ್ ಶಿಪ್ ಡಸ್ ನಾಟ್ ರಿಟರ್ನ್. ಹಡಗು ವಾಪಸ್ ಬರಲಿಲ್ಲ ಅಂದ್ರೆ ದುಡ್ಡು ನಾನೇ ಕೊಡ್ತೀನಿ. ರೈಟ್? ಡಸ್ ನಾಟ್ ರಿಟರ್ನ್, ನಾಟ್ ಹ್ಯಾಪನಿಂಗ್. ಬರಲಿಲ್ಲ ಅಂದರೆ ಅಲ್ಲಿ ಇವೆಂಟ್ ಆದರೆ 32ನಲ್ಲಿ, 33ನಲ್ಲಿ ಇವೆಂಟ್ ಆಗಲಿಲ್ಲ ಅಂದರೆ. ಇಲ್ಲಿ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ, ಇವ್ರಿಗೆ ಗೊತ್ತಾಯ್ತು ಹಡಗು ಮಧ್ಯದಲ್ಲೇ ಮುಳುಗಿ ಹೋಗಿತ್ತು. ದ ಶಿಪ್ ಈಸ್ ಸಂಕ್, ಮುಳುಗಿ ನಾಶವಾಗಿತ್ತು. ಅಂದ್ರೆ ಏನು ಇಲ್ಲಿ ಅಂದ್ರೆ, ಹಡಗು ವಾಪಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಡಗು ಅಂದ್ರೆ ವಾಪಸ್ ಬರುವಂತಹದ್ದು ಇಂಪಾಸಿಬಲ್. ಹಡಗು ಮರಳಿ ಬರುವುದು ಅಸಾಧ್ಯ. ಆವಾಗ ಕಾಂಟ್ರಾಕ್ಟ್ ಎನ್ಫೋರ್ಸ್ ಆಗುತ್ತೆ, ದುಡ್ಡು ಕೊಡಬೇಕಾಗತ್ತೆ. ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ when the ship sinks. ನೋಡಿ ಇಲ್ಲಿ ಅಂದ್ರೆ ಇನ್ನು ಹಡಗು ಬರೋದಿಲ್ಲ ಅಂತ ಹೇಳಿ ಗೊತ್ತಾತಲ್ಲ, ನೀನು ಪ್ರಾಮಿಸ್ ಮಾಡಿದ್ದೇನೋ ಹಡಗು ಬರಲಿಲ್ಲ ಅಂದ್ರೆ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿ. ಹಡಗು ಮುಳುಗಿ ಹೋಗಿರೋದು ನಿನಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದ್ದರಿಂದ ಏನು ಮಾಡಬೇಕು? ಕಾಂಟ್ರಾಕ್ಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್. ಎ ಹ್ಯಾಸ್ ಟು ಪೇ ದ ಮನಿ ಟು ಬಿ, ಪೇ ದ ಮನಿ ಟು ಬಿ ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ದಿಸ್ ಈಸ್ ಸೆಕ್ಷನ್ 33 and 1 illustration is there. ಇದೇ ಇಲಸ್ಟ್ರೇಷನ್ ಕೊಡ್ತಾರೆ ಪರೀಕ್ಷೆಯಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಕಾನ್ಸೆಪ್ಟ್ ನೆನಪಿಟ್ಕೊಂಡು ಈ ಇಲಸ್ಟ್ರೇಷನ್ ನೆನಪಿಟ್ಕೊಂಡ್ರೂ ನೀವು ಎಫೆಕ್ಟಿವ್ ಆಗಿ ಉತ್ತರವನ್ನು ಬರೀಬೋದು. ದೆನ್ ವಾಟ್ 34 says. Now let us see 34. Section 34. Contracts contingent on future conduct of living person. (32 and 33) ಏನು ಮಾಡಿದ್ವು ಅಂದರೆ, ಅವನು ಲಿವಿಂಗರ್ ಇರ್ಬೋದು, ನಾನ್ ಲಿವಿಂಗರ್ ಇರ್ಬೋದು, ಇವೆಂಟ್ ಆಗಬೇಕಷ್ಟೇ. 32ನಲ್ಲಿ ಇವೆಂಟ್ ಆಗಬೇಕು, 33ನಲ್ಲಿ ಇವೆಂಟ್ ಆಗಬಾರ್ದು ಅಂತಕ್ಕಂಥದ್ದು. ಇಲ್ಲಿ ಇಟ್ ಈಸ್ ಟಾಕಿಂಗ್ ಅಬೌಟ್ ಎ ಲಿವಿಂಗ್ ಪರ್ಸನ್. ಯಾವುದೇ ಒಬ್ಬ ವ್ಯಕ್ತಿಯಿಂದ ಅಂಥ ಒಂದು ಕಂಟಿಂಜೆನ್ಸಿ ನಡೀಬೇಕು. ಘಟನೆ ಯಾರಿಂದ ನಡೀಬೇಕು? ಇಟ್ ಹ್ಯಾಸ್ ಟು ಹ್ಯಾಪನ್ ಬೈ ಎ ಲಿವಿಂಗ್ ಪರ್ಸನ್. ಜೀವಂತವಿರುವ ವ್ಯಕ್ತಿಯಿಂದ ಆ ಘಟನೆ ನಡೀಬೇಕು. ನೋಡೋಣ. ಇಫ್ ಎ ಕಾಂಟ್ರಾಕ್ಟ್ ಡಿಪೆಂಡ್ಸ್ ಆನ್ ಹೌ ಎ ಪರ್ಸನ್ ವಿಲ್ ಆ್ಯಕ್ಟ್ ಎಟ್ ಆನ್ ಅನ್ಸ್ಪೆಸಿಫೈಡ್ ಫ್ಯೂಚರ್ ಟೈಮ್. ಭವಿಷ್ಯದಲ್ಲಿ ಆ ವ್ಯಕ್ತಿ ಯಾವ ರೀತಿ ನಡ್ಕೊಳ್ತಾನೆ ಅನ್ನುವಂತಹ ಒಂದು ಅಸ್ಪಷ್ಟತೆಯ ಮೇಲೆ ನಿರ್ಧಾರ ಆಗಿರುತ್ತೆ. ದ ಇವೆಂಟ್ ಈಸ್ ಕನ್ಸಿಡರ್ಡ್ ಇಂಪಾಸಿಬಲ್ ವೆನ್ ಸಚ್ ಪರ್ಸನ್ ಡಸ್ ಸಮಥಿಂಗ್ ಮೇಕಿಂಗ್ ದ ಫ್ಯೂಚರ್ ಕಂಡಕ್ಟ್ ಇಂಪಾಸಿಬಲ್. ಒಪ್ಪಂದವು ಒಬ್ಬ ಜೀವಂತ ವ್ಯಕ್ತಿ ಭವಿಷ್ಯದ ವರ್ತನೆಗೆ ಅವಲಂಬಿತವಾಗಿದ್ದರೆ ಆ ವ್ಯಕ್ತಿ ಭವಿಷ್ಯದಲ್ಲಿ ನಿರೀಕ್ಷಿತ ವರ್ತನೆ ಮಾಡಲು ಅಸಾಧ್ಯವಾದ ರೀತಿಯಲ್ಲಿ ಏನಾದರೂ ಮಾಡಿದಾಗ ಆ ಘಟನೆ ಅಸಾಧ್ಯವೆಂದು ಪರಿಗಣಿಸಲಾಗುತ್ತದೆ. ಅದರ್ವೈಸ್ ಇಟ್ ಈಸ್ ಪಾಸಿಬಲ್. Now let us see an example. Very interesting example is there. Now let us see this example and again come back to this concept. A agrees to pay B a sum of money if B marries C. A agrees with B. And he gives money. What is the condition? If B marries C, probably C may be daughter of A. Here marriage has to happen. ಮ್ಯಾರೇಜ್ ಯಾವಾಗ ಆಗಕ್ಕೆ ಸಾಧ್ಯ? ಹುಡುಗಿ ಒಪ್ಪಿದ್ರೆ ಸಾಧ್ಯ.
C agrees it is okay. So C's action is important. C ಆಕ್ಷನ್, ಸಿ ಯ ಒಪ್ಪಿಗೆ. ಸಿ ಒಪ್ಪಿದರೆ ಏನಾಗುತ್ತೆ, ಸಿ ಮತ್ತು ಬಿ ಮದುವೆ ಆಗ್ತಾರೆ. ಸಿ ಒಪ್ಪಿದರೆ ಸಿ ಮತ್ತು ಬಿ ಮದುವೆ ಆಗ್ತಾರೆ. ಅದು ದಟ್ ಈಸ್ ದಿ ಪಾಸಿಟಿವ್ ಆಕ್ಷನ್, ಲಿವಿಂಗ್ ಪರ್ಸನ್ಸ್ ಆಕ್ಷನ್, ಫ್ಯೂಚರ್ ಕಂಡಕ್ಟ್ ಆಫ್ ಲಿವಿಂಗ್ ಪರ್ಸನ್ ನಡತೆ, ಸಿ ಯ ನಡತೆ. ಸಿ ಬಿ ಜೊತೆಗೆ ಮ್ಯಾರಿ ಆಗಿಬಿಟ್ರೆ ಎ ಏನು ಮಾಡಬೇಕು, ದುಡ್ಡು ಕೊಡಬೇಕು. ಏನು ಮಾಡಬೇಕು, ದುಡ್ಡು ಕೊಡಬೇಕು. ಬಟ್ ಸಿ ಮ್ಯಾರಿಡ್ ಡಿ. What happened? C married D. C married D. ಇಲ್ಲಿ ಸಿ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾಳೆ ಡಿ ಜೊತೆ. ಡಿ ಇನ್ನೊಬ್ಬ ಹುಡುಗ, ಅವಳ ಜೊತೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಬಿಡ್ತಾಳೆ. Therefore, the contract becomes impossible. The contract becomes, the event is considered impossible when such a person does something making the future conduct impossible. ಈ ಸಿ ಹುಡುಗಿ ಡಿ ಹುಡುಗನನ್ನು ಮದುವೆ ಆಗೋದ್ರಿಂದ ಬಿಯು ಮದುವೆಯಾಗುವ ಸಾಧ್ಯತೆ ಇದೆಯಲ್ಲ, ಅದು ಕಂಪ್ಲೀಟ್ ಆಗಿ ಹೋಗುತ್ತೆ. ಇಟ್ ಬಿಕಮ್ಸ್ ಇಂಪಾಸಿಬಲ್. ಇದು ಸೆಕ್ಷನ್ 34. ಸೆಕ್ಷನ್ 34. There is one more possibility. In our present scenario, B may still wait. B may still wait if D dies. If D dies. Oh, D ಸತ್ತೋಗ್ಬೋದಲ್ಲ. D ಸತ್ತೋದ್ಮೇಲೆ there is one more possibility, one more contingency. Contingency over contingency. Supposing if D dies, then B can marry C and he can get money. That possibility is also there. Although it is possible that D may die and C may afterwards marry B, this possibility is also there. This possibility is also there. ಆದರೆ ನಮ್ಮ ಅಬ್ಜೆಕ್ಟಿವ್ ಇದ್ರದ್ದಿರೋದು ಈ ಫಸ್ಟ್ ಕಾನ್ಸೆಪ್ಟ್ ಬಗ್ಗೆ. ಫಸ್ಟ್ ಕಾನ್ಸೆಪ್ಟ್, ದಟ್ ಇಸ್ ವಾಟ್ ವಿ ಶುಡ್ ಅಂಡರ್ಸ್ಟ್ಯಾಂಡ್. ನೌ ಐ ವಿಲ್ ರೀಡ್ ದ ಕಾನ್ಸೆಪ್ಟ್ ಅಗೇನ್ ಟು ಮೇಕ್ ಇಟ್ ಮೋರ್ ಕ್ಲಿಯರ್. ಅಂದರೆ ನಿಮಗೆ ಹೆಚ್ಚು ಅರ್ಥ ಆಗೋದಕ್ಕೆ ನೋಡಿ. ಇಫ್ ಎ ಕಾಂಟ್ರಾಕ್ಟ್ ಡಿಪೆಂಡ್ಸ್ ಆನ್ ಹೌ ಎ ಪರ್ಸನ್ ವಿಲ್ ಆ್ಯಕ್ಟ್ ಇನ್ ಅನ್ಸ್ಪೆಸಿಫೈಡ್ ಫ್ಯೂಚರ್. ಭವಿಷ್ಯದಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ನಿರ್ಧಾರವನ್ನು ತೆಗೆದುಕೊಳ್ತಾನೆ, ಅದರ ಮೇಲೆ ಕರಾರು ವ್ಯಾಲಿಡೋ ವಾಯ್ಡೋ ಅನ್ನೋದು ನಿರ್ಧಾರ ಆಗುತ್ತೆ. ಅದನ್ನು ನಾವು ಸೆಕ್ಷನ್ 34 ಹೇಳ್ತೀವಿ. ಇಲ್ಲಿ ಎಕ್ಸಾಂಪಲಲ್ಲಿ ಏನಾಗಿರುತ್ತೆ, ಎ ಮತ್ತು ಬಿ ಮಧ್ಯೆ ಒಂದು ಕರಾರಾಗಿರುತ್ತೆ. ಏನು ಕಂಟಿಂಜೆನ್ಸಿ ಫ್ಯೂಚರಲ್ಲಿ, ನೋಡಪ್ಪ ನನ್ನ ಮಗಳ ಮದುವೆ ಆಗು, ನಿನಗೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಅವನು ಒಪ್ಕೊಂಡಿರ್ತಾನೆ, ಅದು ಫ್ಯೂಚರ್ ಕಾಂಟ್ರಾಕ್ಟ್ ಆಗಿರುತ್ತೆ. ಆದರೆ ಮಗಳು ಹೋಗಿ ಇನ್ನೊಬ್ಬ ಹುಡುಗನ ಜೊತೆ ಓಡಿ ಹೋಗ್ತಾಳೆ ಅಥವಾ ಲವ್ ಮ್ಯಾರೇಜ್ ಮಾಡ್ಕೊತಾಳೆ. ದಟ್ ಇಸ್ ದ ಆರ್ಡರ್ ಆಫ್ ದ ಡೇ. ಐ ಡೋಂಟ್ ಸೇ ಇಟ್ ಇಸ್ ರಾಂಗ್. ಆವಾಗ ಏನಾಗುತ್ತೆ, ಎ ಮತ್ತು ಬಿ ಮಧ್ಯದ ಒಪ್ಪಂದ ಅಸಾಧ್ಯ ಆಗುತ್ತೆ. ಇಟ್ ಬಿಕಮ್ಸ್ ಇಂಪಾಸಿಬಲ್. It becomes impossible. Whatever other things told, it is for your remembrance. That possibility is also there. Now as a lawyers, we have to anticipate everything. B may still wait. Okay. ಅಕಸ್ಮಾತ್ ಡಿ ಸತ್ರೆ, ಆಶಾವಾದಿ ಅಲ್ವಾ, ಡಿ ಸತ್ರೆ ಇಷ್ಟು ಓಕೆ, ಹೌದಾ ಹಿಂಗಾಯ್ತಾ ನೋಡೋಣ, ಡೀನ್ ಏನು ಮಾಡ್ಬೇಕು ನನಗೆ ಗೊತ್ತಿದೆ ಅನ್ನೋ ಮತ್ತೊಂದು ಈ ಕಲಿಯುಗದ ನಮ್ಮ ಇನ್ನೊಂದು ಅನೇಕ ಕಥೆಗಳನ್ನು ನಾವು ನೋಡ್ತೀವಿ. ದಟ್ ಇಸ್ ಆಲ್ ಔಟ್ ಆಫ್ ಕಾಂಟೆಸ್ಟ್, ಈ ಸಿಲೆಬಸ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ದಿಸ್ ಈಸ್ ಸೆಕ್ಷನ್ 34. ನಾವು ಸೆಕ್ಷನ್ 35 ವಿಲ್ ಸಿ. ಸೆಕ್ಷನ್ 35, 32, 33ಗೆ ವ್ಯತ್ಯಾಸ ಏನಲ್ಲ. ದ ಓನ್ಲಿ ಥಿಂಗ್ ಈಸ್ ಹಿಯರ್ ಟೈಮ್ ಈಸ್ ದ ಕ್ರೈಟೇರಿಯಾ. ಸೆಕ್ಷನ್ 32, 33ನಲ್ಲಿ ನಾವು ಟೈಮ್ ಕನ್ಸ್ಟ್ರೆಂಟ್ ಇಟ್ಟಿಲ್ಲ. ಅನ್ಸರ್ಟನ್ ಇವೆಂಟು ಯಾವಾಗ ಬೇಕಾದ್ರೆ ಆಗ್ಬೋದು, ಅನ್ಸರ್ಟನ್ ಇವೆಂಟು ಯಾವಾಗ ಬೇಕಾದ್ರೆ ಆಗದೇ ಇರ್ಬೋದು. ಓಕೆ, ನಾಟ್ ಹ್ಯಾಪನಿಂಗ್. ಬಟ್ ಇದು ಹಂಗಲ್ಲ, ಇದು ಸ್ಪೆಸಿಫೈಡ್ ಪೀರಿಯಡಲ್ಲಿ ಆಗಿಬಿಡ್ಬೇಕು. ಆಗಲಿಲ್ಲ ಅಂದರೆ ಪೀರಿಯಡ್ ದಾಟಿದ ಕೂಡಲೇ ಕಾಂಟ್ರಾಕ್ಟ್ ಎನ್ಫೋರ್ಸ್ ಆಗುತ್ತೆ. ಆ ಪೀರಿಯಡ್ ದಾಟಿದ ಕೂಡಲೇ ಏನಾಗುತ್ತೆ, ಕಾಂಟ್ರಾಕ್ಟು ಎನ್ಫೋರ್ಸ್ ಆಗುತ್ತೆ. ಕಾಂಟ್ರಾಕ್ಟ್ಸ್ ಕಂಟಿಂಜೆನ್ಸ್ ಆನ್ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್ ವಿದಿನ್ ಎ ಫಿಕ್ಸ್ಡ್ ಟೈಮ್. 32, 33 ಏನಿದ್ದಾವೆ ಅದ್ರ ಜೊತೆ ಟೈಮ್ ಸೇರಿಸಿದ್ರೆ 35 ಆಗುತ್ತೆ. ಟೈಮ್ ಸೇರಿಸಿದ್ರೆ 35 ಆಗುತ್ತೆ. ಓಕೆ, ವಾಟ್ ಈಸ್ ದ ಕಂಟೆಂಟ್? ಲೆಟ್ ಅಸ್ ಸಿ ಫಸ್ಟ್. ಇಫ್ ದ ಇವೆಂಟ್ ಹ್ಯಾಪನ್ಸ್ ವಿದಿನ್ ಎ ಫಿಕ್ಸ್ಡ್ ಟೈಮ್, ನಿರ್ದಿಷ್ಟ ಅವಧಿಯಲ್ಲಿ ಇವೆಂಟ್ ಆದರೆ ದ ಕಾಂಟ್ರಾಕ್ಟ್ ಈಸ್ ಎನ್ಫೋರ್ಸಬಲ್. ದ ಕಾಂಟ್ರಾಕ್ಟ್ ಬಿಕಮ್ಸ್ ವ್ಯಾಲಿಡ್.
ಇಫ್ ದ ಇವೆಂಟ್ ಡಸ್ ನಾಟ್ ಹ್ಯಾಪನ್ ಆರ್ ಬಿಕಮ್ಸ್ ಇಂಪಾಸಿಬಲ್ ವಿದಿನ್ ದ ಟೈಮ್, ಅದು ಆ ಹೇಳಿದ ಟೈಮಲ್ಲಿ ಆಗಲಿಲ್ಲ ಅಂದ್ರೆ ಅಥವಾ ಅದಕ್ಕಿಂತ ಮೊದಲೇ ಇಂಪಾಸಿಬಲ್ ಅಸಾಧ್ಯ ಆಯಿತು ಅಂದರೆ ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಹಿಯರ್ ಇಟ್ ಬಿಕಮ್ಸ್ ವ್ಯಾಲಿಡ್ ಆರ್ ಎನ್ಫೋರ್ಸಿಬಲ್, ಎರಡು ಒಂದೇ, ರೈಟ್? ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎರಡು ಎಕ್ಸಾಂಪಲ್ ನೋಡಿದರೆ ಇಟ್ ಬಿಕಮ್ಸ್ ವೆರಿ ಕ್ಲಿಯರ್. ಇಟ್ ಬಿಕಮ್ಸ್ ವೆರಿ ಕ್ಲಿಯರ್. ವಾಟ್ ಆರ್ ದ ಟೂ sections that are given? A promises to B a sum of rupees if certain SIP returns within a year. ನೋಡಿ, A promises to pay B, ಬಿಗೆ ನಿನಗೆ ದುಡ್ಡು ಕೊಡ್ತೀನಿ, ಏನಂದರೆ ಇಷ್ಟು ಟೈಮ್ದೊಳಗೆ, ಒಂದು ವರ್ಷದೊಳಗೆ ಆ ಸಿಪ್ ವಾಪಸ್ ಬರಲಿಲ್ಲ ಅಂದ್ರೆ ನಿಂಗೆ ದುಡ್ಡು ಕೊಡ್ತೀನಿ. ಹಿಂದಿನ ಎಕ್ಸಾಂಪಲ್ ಏನಿತ್ತು? ಸಿಪ್ ವಾಪಸ್ ಬರಲಿಲ್ಲ ಅಂದ್ರೆ ಅಷ್ಟೇ ಇತ್ತು. ಇಲ್ಲಿ ಸರ್ಟನ್ ವಿದಿನ್ ಎ ಇಯರ್, ಹಿಯರ್ ದ ಟೈಮ್ ಈಸ್ ಫಿಕ್ಸ್ಡ್, ಟೈಮ್ ಇಸ್ ದ ಕ್ರೈಟೇರಿಯಾ. ಒಂದು ವರ್ಷದೊಳಗೆ ವಾಪಸ್ ಬರಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ, ನಿನಗೆ ದುಡ್ಡು ಕೊಡ್ತೀನಿ ಅಂತ. ಒಂದು ವರ್ಷದ ಮೇಲೆ ಬಂದ್ರೆ ನೋ ಪ್ರಾಬ್ಲಮ್, ಒಂದು ವರ್ಷದೊಳಗೆ ಬರಬೇಕದು, ಬಂದರೆ ಬರಲಿಲ್ಲ ಅಂದ್ರೆ ನಿಂಗೆ ದುಡ್ಡು ಕೊಡ್ತೀನಿ, ಒಂದು ವರ್ಷ ಆದ ಕೂಡಲೇ ದುಡ್ಡು ಕೊಡ್ತೀನಿ ಅಂತದ್ರ ಅರ್ಥ. ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ಡ್ ಇಫ್ ದ ಸಿಪ್ ರಿಟರ್ನ್ಸ್ ವಿದಿನ್ ಎ ಇಯರ್. ನೋಡಿ, ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ಡ್ ಇಫ್ ದ ಸಿಪ್ ರಿಟರ್ನ್ಸ್ ವಿದಿನ್ ಎ ಇಯರ್ and becomes void if the SIP is burnt within the year. ನೋಡಿ, A promises to pay B sum of rupees money if the SIP returns within a year. ಒಂದು ವರ್ಷದೊಳಗೆ ಬಂದ್ರೆ ನಾನು ಏನು ಮಾಡ್ತೀನಿ, ನಿಮಗೆ ದುಡ್ಡು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿರ್ತಾನೆ. ಒಂದು ವರ್ಷದೊಳಗೆ ಬಂದ್ರೆ ನಾವು ದುಡ್ಡು ಕೊಟ್ಬಿಡ್ಬೇಕು. ಅಥವಾ ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ಡ್ ಇಫ್ SIP returns 1 year and becomes void if the SIP is burnt. ನೋಡಿ, ಅಕಸ್ಮಾತು ಸಿಪ್ಪು ಬಂದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಸಿಪ್ಪು ಇವನಿಗೆ ಸಿಗುತ್ತೆ, ದುಡ್ಡು ಅವನಿಗೆ ಸಿಗುತ್ತೆ. ಆ ಸಿಪ್ಪು ಮಧ್ಯದಲ್ಲಿ ಸುಟ್ಟು ಹೋಗ್ಬಿಟ್ರೆ ಆವಾಗ ಇಟ್ ಬಿಕಮ್ಸ್ ವಾಯ್ಡ್. ಸೆಕೆಂಡ್ ಒನ್, ಎ ಪ್ರಾಮಿಸಸ್ ಟು ಪೇ ಬಿ ಎ ಸಮ್ ಆಫ್ rupees if a certain SIP does not return. If a certain SIP does not return within a year. ನೋಡಿ, ಎರಡೂದ್ರಲ್ಲಿ ಹೇಗಾಗಿದೆ, ಎಕ್ಸಾಂಪಲ್ ಹೇಗಿದೆ ಅಂತಂದ್ರೆ, ಮೊದಲನೇ ಎಕ್ಸಾಂಪಲ್ ಅಲ್ಲಿ ದುಡ್ಡು ಏನಾಗುತ್ತೆ ಅಂತಂದ್ರೆ, ಓನರ್ ಇದಾನಲ್ವಾ, ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಇನ್ನೊಬ್ಬ ಪ್ರಾಮಿಸ್ ಮಾಡ್ತಾನೆ, ಯಾರೋ ಸಿಪ್ ಕಳಿಸಿರ್ತಾನಲ್ಲ, ಒಂದು ವರ್ಷದೊಳಗೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀನಿ, ನಾನು ನಿನಗೆ ದುಡ್ಡು ಕೊಡ್ತೀನಿ. ಆಮೇಲೆ ಅದು ಒಂದು ವರ್ಷದೊಳಗೆ ಏನಾಗುತ್ತೆ, ಇಟ್ ಬಿಕಮ್ಸ್ ವಾಯ್ಡ್ ಇಫ್ ದ ಸಿಪ್ ಇಸ್ ಬರ್ಂಟ್ ವಿದಿನ್ ಇಯರ್. ಅವ್ನು ಸಿಪ್ ಮಾರಿರ್ಬೋದು, ಅವನಿಗೆ ಇನ್ನೊಬ್ಬನಿಗೆ ಮಾರಿರ್ಬೋದು. ಆವಾಗ ಅದು ಅಲ್ಲೇ ಬರ್ನ್ ಆತಂದ್ರೆ ಇವ್ ದುಡ್ಡು ಕೊಡಕ್ಕೆ ಹೆಂಗಾಗುತ್ತೆ? ಹಿ ಕ್ಯಾನಾಟ್ ಪೇ. ಬಂದ್ರೆ ಮಾತ್ರ ಇವಾಗೇನಾಗುತ್ತೆ, ಅವನು ಬೈಯರ್ಗೆ ಶಿಪ್ ಸಿಗುತ್ತೆ, ಇವನಿಗೆ ದುಡ್ಡು ಸಿಗುತ್ತೆ. ಆದರೆ ಶಿಪ್ ಮಧ್ಯದಲ್ಲೇ ಸುಟ್ಟು ಹೋಗ್ಬಿಟ್ರೆ ಬೈಯರ್ಗೆ ಏನು ಸಿಗಲ್ವಲ್ಲ. ಸೊ ಹಿಯರ್ ಹಿ ಮೇ ಬಿ ಎ ಬೈಯರ್. ದಿಸ್ ಈಸ್ ದ ರಿವರ್ಸ್ ಆಫ್ ದ್ಯಾಟ್. ಏನು? ಎ ಪ್ರಾಮಿಸಸ್ ಟು ಪೇ ಬಿ ಸಮ್ ಆಫ್ rupees ಮನಿ ಇಫ್ ದ ಸಿಪ್ ಡಸ್ ನಾಟ್ ರಿಟರ್ನ್. ಇಲ್ಲಿ ಏನಾಗಿರುತ್ತೆ, ಈ ಬಿ ಎ ಸಿಪ್ಪನ್ನು ಅವನು ಕಳಿಸಿರ್ಬೋದು. ಆವಾಗ ಸಿಪ್ ಹೋಗಿ ಬರಲಿಲ್ಲ ಅಂದ್ರೆ ಎ ತನ್ನ ರಿಸ್ಕಲ್ಲಿ ಕಳಿಸಿರ್ತಾನೆ. ಆವಾಗ ಏನು ಮಾಡಬೇಕು, ಇವನಿಗೆ ಕಂಪೆನ್ಸೇಟ್ ಮಾಡಬೇಕಲ್ವಾ. ಆಯ್ತಪ್ಪ, ಒಂದು ವರ್ಷದೊಳಗೆ ಸಿಪ್ ಬರಲಿಲ್ಲ ಅಂದರೆ ನಿನ್ನ ಸಿಪ್ಪಿನ ದುಡ್ಡು ನಿನಗೆ ಕೊಡ್ತೀನಿ ಅಂತ ಮಾಡಿರ್ತಾನೆ. ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ಡ್ ಇಫ್ ಸಿಪ್ ಡಸ್ ನಾಟ್ ರಿಟರ್ನ್ ವಿದಿನ್ 1 year. ಒಂದು ವರ್ಷದೊಳಗೆ ಬರಲಿಲ್ಲ ಅಂದ್ರೆ ಅವೇನು ಮಾಡಬೇಕು, ಆ ಸಿಪ್ಪಿನ ಓನರ್ಗೆ ದುಡ್ಡು ಕೊಡಬೇಕಾಗತ್ತೆ. ಒಂದು ವೇಳೆ ಒಂದು ವರ್ಷದೊಳಗೆ ಗೊತ್ತಾಗ್ತದೆ, ಆರ್ ಬರ್ಂಟ್ ವಿದಿನ್ ಎ ಇಯರ್, ಒಂದು ವರ್ಷದೊಳಗೆ ಅದು ಸಿಪ್ ಸುಟ್ಟ ಹೋಯ್ತು ಅಂತ ಗೊತ್ತಾತಂದ್ರೆ ಅವಾಗಲೂ ಓನರ್ಗೆ ಹಾನಿ ಅಲ್ವಾ, ಅವನಿಗೆ ದುಡ್ಡು ಕೊಡಬೇಕಾಗತ್ತೆ. ಬೋತ್ ಆರ್ ಆಲ್ಮೋಸ್ಟ್ ಕಾಂಟ್ರಾ ಎಕ್ಸಾಂಪಲ್ಸ್, ವೆರಿ ಸಿಂಪಲ್ ಎಕ್ಸಾಂಪಲ್ಸ್, ಕಾಂಟ್ರಾ ಎಕ್ಸಾಂಪಲ್ಸ್ ಅನ್ನೋದನ್ನು ನೀವು ನೋಡಬೇಕು. ದಿಸ್ ಈಸ್ ಸೆಕ್ಷನ್ 35. ಆ್ಯಂಡ್ ಹಿಯರ್ ಆಲ್ಸೋ it depends on the contingency, right? Next, this one, impossible event. This is a very simple thing. We should not worry much. You can very easily write. ಇದ್ರ ಮೇಲೂ ನಿಮಗೆ ಪ್ರಾಬ್ಲಮ್ಗಳು ಬರ್ತವೆ. ಅಗ್ರಿಮೆಂಟ್ಸ್ ಕಂಟಿಂಜೆಂಟ್ ಆನ್ ಇಂಪಾಸಿಬಲ್ ಇವೆಂಟ್. ಏನು ಕಂಟಿಂಜೆಂಟ್ ಆನ್ ಇಂಪಾಸಿಬಲ್ ಇವೆಂಟ್ ಅಂದರೆ, ನಾನು ನಿನಗೆ ಒಂದು 100 ಕೋಟಿ ರೂಪಾಯಿ ಕೊಡ್ತೀನಿ, 5 ನಿಮಿಷದಲ್ಲಿ ಚಂದ್ರಲೋಕಕ್ಕೆ ಹೋಗಿ ಬಾ ಅಂತ. ನಾನು ಹಿಂಗೆ ಒಂದು 100 ಕೋಟಿ ರೂಪಾಯಿ ಕೊಡ್ತೀನಿ, 5 ನಿಮಿಷದಲ್ಲಿ ಚಂದ್ರಲೋಕಕ್ಕೆ ಹೋಗಿ ಬಾ. ದಿಸ್ ಈಸ್ ದ ಎಕ್ಸಾಂಪಲ್. ಇಫ್ ಎ ಕಾಂಟ್ರಾಕ್ಟ್ ಈಸ್ ಬೇಸ್ಡ್ ಆನ್ ಎನ್ ಇಂಪಾಸಿಬಲ್ ಈವೆಂಟ್, ಇಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಅಸಾಧ್ಯ ಘಟನೆಗಳಿಗೆ ಆಧಾರವಾದ ಒಪ್ಪಂದ ಪ್ರಾರಂಭದಿಂದಲೇ ಅಮಾನ್ಯವಾಗಿರುತ್ತದೆ. 2 ಎಕ್ಸಾಂಪಲ್ ಕೊಟ್ಟಾರಲ್ಲಿ. ಎ ಅಗ್ರೀಸ್ ಟು ಪೇ ಬಿ 1000 rupees
if two straight lines should enclose a space, the agreement is void. Two straight lines, ಇವೆರಡೂ ಸ್ಟ್ರೇಟ್ ಲೈನು ಹೆಂಗಿರಬೇಕು ಅಂತಂದ್ರೆ ದೇ ಹ್ಯಾವ್ ಟು ಎನ್ಕ್ಲೋಸ್ ಎ ಸ್ಪೇಸ್. ಇಟ್ ಬಿಕಮ್ಸ್ ಎ ರೆಕ್ಟ್ಯಾಂಗಲ್. ಸ್ಟ್ರೇಟ್ ಲೈನಿಂದ ಅದು ಸಾಧ್ಯನೇ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ಇಂಪಾಸಿಬಲ್ ಥಿಂಗ್. ಸೆಕೆಂಡ್ ಒನ್, ಬಿ ಅಗ್ರೀಸ್ ಟು ಪೇ ₹1000 if B will marry A's daughter C. C was dead at the time of agreement. ನೋಡಿ, ಇಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ, ಸಿನ ಮದುವೆ ಆಗಬೇಕು ಅಂತ. ಈ ಮದುವೆ ಆಗ್ಬೇಕಂತ ಅಗ್ರಿಮೆಂಟ್ ಮಾಡ್ಕೊಂಡಾಗ ಆಕೆ ಇರೋದೇ ಇಲ್ಲ. then it is impossible to marry. It is impossible to marry. ಡೆಡ್ ಬಾಡಿ ಮ್ಯಾರೇಜ್ ಮಾಡ್ಕೊಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಬಿಗೆ ಏನು ಹೇಳ್ತಾನೆ, ₹1000 ಕೊಡ್ತೀನಿ, ಏನು ಮಾಡಬೇಕು, ಸಿನ ಮದುವೆ ಆಗಬೇಕು ಅಂತ. ಬಟ್ ಇವ್ರು ಅಗ್ರಿಮೆಂಟ್ ಮಾಡಿದ ದಿವಸ ಆ ಹುಡುಗಿನೇ ಇರೋದಿಲ್ಲ, ಸತ್ತೋಗಿರ್ತಾಳೆ. ಸಿ ವಾಸ್ ಡೆಡ್ ಎಟ್ ದ ಟೈಮ್ ಆಫ್ ಅಗ್ರಿಮೆಂಟ್. ಒಪ್ಪಂದ ಆದ ದಿವಸ ಹುಡುಗಿ ಇರೋದಿಲ್ಲ, ಸತ್ತಿರ್ತಾಳೆ. ದ ಅಗ್ರಿಮೆಂಟ್ ಇಸ್ ವಾಯ್ಡ್. ವಾಯ್ಡ್ ಅಬ್ ಇನಿಷಿಯೋ. ವಾಯ್ಡ್ ಅಬ್ ಇನಿಷಿಯೋ. ಪ್ರಾರಂಭದಲ್ಲೇ ಅಮಾನ್ಯವಾದಂತಹ ಒಪ್ಪಂದ ಇದಾಗ್ತದೆ. ಇಷ್ಟು ಸೆಕ್ಷನ್ಗಳನ್ನು ನಾವು ನೋಡಿದ್ದೀವಿ. ವಾಟ್ ವಿ ಹ್ಯಾವ್ ಸೀನ್ ಈಸ್ about the contingent contracts explained from section 31 to 36. 31 gives the definition, 32 to 36 various types of contingency contracts are given. There are some case laws. Istella explanation now kottu we have given the examples and then these case laws. I don't think case laws are to be dealt that seriously ಅಂತ ನನಗನ್ಸುತ್ತೆ. ಎನಿಹೋ ಕೇಸ್ ಲಾನ ನೀವು ನೆನಪಿಟ್ಕೊಂಡು ಬರೆಯೋರಾದರೆ ಯು ಕ್ಯಾನ್ ರೈಟ್ ದೀಸ್ ಕೇಸ್ ಲಾಸ್ ಅಂತ ಹೇಳ್ತಾ, ಇಲ್ಲಿ ಒಂದು ಕೇಸ್ ಇದು ಏನಂತಂದರೆ, ಅಗ್ರಿಮೆಂಟ್ಸ್ ಬಿಟ್ವೀನ್ ಪಾರ್ಟೀಸ್ ವಾಸ್ ಡಿಪೆಂಡೆಂಟ್ ಆನ್ ಇಶ್ಯೂಯನ್ಸ್ ಆಫ್ ಇನ್ಶೂರೆನ್ಸ್ ಪಾಲಿಸಿ. ನೋಡಿ, ಇದನ್ನ ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು, ಬಿಕಾಸ್ ಐ ನೋ ಇನ್ಶೂರೆನ್ಸ್ ಲಾ. ಇನ್ ಇನ್ಶೂರೆನ್ಸ್ ಪಾಲಿಸಿ, ನೀವು ಬೇಕಂದರೆ ಇದನ್ನು ಸ್ಕ್ರೀನ್ಶಾಟ್ ತೊಗೋಬೋದು. ಇನ್ ಇನ್ಶೂರೆನ್ಸ್ ಪಾಲಿಸಿ, ಈವನ್ ದೋ ಪಾಲಿಸಿ ಈಸ್ ಇಶ್ಯೂಡ್ ಆರ್ ಪಾಲಿಸಿ ಈಸ್ ನಾಟ್ ಇಶ್ಯೂಡ್, once you pay the premium of the insurance, from that day insurance is eligible. Our policy ಕೊಡ್ಲಿ ಬಿಡ್ಲಿ, ಇದು ಯುಬೇರಿಮ ಫಿಡೈ ಅಂತ ಹೇಳ್ತಾರೆ. ಯುಬೇರಿಮ ಫಿಡೈನ ಪ್ರಿನ್ಸಿಪಲ್. ದ ಮೂಮೆಂಟ್ ಯು ಪೇ ದ ಪ್ರೀಮಿಯಂ, ದೆನ್ ಇನ್ಶೂರೆನ್ಸ್ ಈಸ್ ವ್ಯಾಲಿಡ್. ಇಲ್ಲೇನಿದೆ, ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟೀಸ್ ವಾಸ್ ಡಿಪೆಂಡೆಂಟ್ ಆನ್ ಇಶ್ಯೂಯನ್ಸ್ ಆಫ್ ಎನ್ ಇನ್ಶೂರೆನ್ಸ್ ಪಾಲಿಸಿ. ಇನ್ಶೂರೆನ್ಸ್ ಪಾಲಿಸಿ ಆ್ಯಕ್ಚುಲಿ ಪಾಲಿಸಿ ಕೊಟ್ಟ ಮೇಲೆ ಏನಾಗುತ್ತೆ, ದುಡ್ಡು ಕಟ್ಟಿರ್ತೀವಿ, ಪಾಲಿಸಿ ಬರೋದು 15 ದಿನ ಆಗುತ್ತೆ, ಮಧ್ಯದಲ್ಲಿ ಸತ್ತು ಹೋಗ್ತಾನೆ, ಏನು ಮಾಡ್ತೀರಿ? ದ ಕೋರ್ಟ್ಸ್ ಹ್ಯಾವ್ ಡಿಸೈಡೆಡ್ that the payment of premium is the proof that ಇನ್ಶೂರೆನ್ಸ್ ಈಸ್ ಎಕ್ಸಿಕ್ಯೂಟೆಡ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ದಟ್ ಈಸ್ ದ ಕಾನ್ಸೆಪ್ಟ್. ದೆನ್ ಕಾಫ್ಮನ್ ವರ್ಸಸ್ ಗ್ಯಾರ್ಸನ್, agreement was dependent upon will or decision of third party. Yes, it is possible, third party. Judgment court held that since the performance depend on the will of a third party, it's an uncertain event, it's a contingency contract, right? Then Indian Oil Corporation versus Amritsar Gas Service, a distributorship agreement was terminated. The court cautioned continuation depended on certain conditions. Contract, this one, whether contract would be specifically enforced if the contingent event become impossible. The Supreme Court held that when the contingent event becomes impossible, the contingent contract cannot be enforced. Impossibility clause now nodidivi, cannot be enforced. That's it. So the legal principle, what is the legal principle if we want to see? The principle of the contingent contract ensures that, so first we will see this legal principle. The principle of the contingent contract ensures that parties are not bound unless the event which is condition precedent occurs or does not occur. It prevents uncertainty and protects parties from unforeseen risks. Unforeseen risks. ನೋಡಿ, ಈ ಒಂದು ಕಂಟಿಂಜೆನ್ಸಿ ಕಾಂಟ್ರಾಕ್ಟಿನ ಕಾನೂನಾತ್ಮಕ ತತ್ವ ಅಂದರೆ ಏನು ಅಂತಂದರೆ, ಆ ಅನ್ಸರ್ಟನ್ ಇವೆಂಟ್ ಇದೆಯಲ್ಲ ಅದು ಆಗಬೇಕು, ಆದಾಗ ಮಾತ್ರ ಕಾಂಟ್ರಾಕ್ಟ್ ಆಗುತ್ತೆ. ಅಲ್ಲಿ ನಿಮ್ಮ ಕಂಡೀಷನ್ ಆಗಬೇಕು ಅಂತಲೂ ಇರ್ಬೋದು, ಆ ಅನ್ಸರ್ಟನ್ ಕಂಡೀಷನ್ ಆಗಬಾರ್ದು ಅಂತ ಇರ್ಬೋದು. ಆ ಏನು ಅನ್ಸರ್ಟನ್ಟಿ ಇರ್ತದಲ್ವ, ಕಂಟಿಂಜೆನ್ಸಿ ಇರ್ತದಲ್ವ, ಅದು ನಡೆದು ಹೋದರೆ ಕಾಂಟ್ರಾಕ್ಟು ವ್ಯಾಲಿಡ್ ಆಗ್ತದೆ. ಅಥವಾ ಆ ಇವೆಂಟ್ ಇಂಪಾಸಿಬಲ್ ಆದರೆ
ಕಾಂಟ್ರಾಕ್ಟ್ ವಾಯ್ಡ್ ಆಗ್ತದೆ ಅನ್ನೋದನ್ನು. ಅವಲಂಬಿತ ತತ್ವಗಳ ಒಪ್ಪಂದಗಳ ತತ್ವವೆಂದರೆ ಷರತ್ತು ಅಥವಾ ಘಟನೆ ಪೂರೈಸಿದಾಗ ಮಾತ್ರ ಪಕ್ಷಗಳು ಬದ್ಧರಾಗಬೇಕು. ಇದು ಅಸ್ಪಷ್ಟತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪಕ್ಷಗಳನ್ನು ಅಪಾಯದಿಂದ ರಕ್ಷಿಸುತ್ತದೆ. And before I go to conclusion, I must discuss the difference between section 30, difference between section 30 and section 31. Section 31 is contingency. Section 30 is wagering. ಜೂಜಾಟ, ಜೂಜಿನ ಕಾಂಟ್ರಾಕ್ಟ್, ಬೆಟ್ಟಿಂಗ್ ಅಂತಾರಲ್ವಾ, ಜೂಜಾಟ. ಇಲ್ಲಿ ಕಂಟಿಂಜೆನ್ಸಿ ಅಂದರೆ, ಕಂಟಿಂಜೆನ್ಸಿಗೆ ನೀವೇನು ಶಬ್ದ ಹೇಳ್ತೀರಿ? ಕಂಟಿಂಜೆನ್ಸಿ ಅವಲಂಬಿತ ಒಪ್ಪಂದ, ಅವಲಂಬಿತ ಒಪ್ಪಂದ. ಅವಲಂಬಿತ ಒಪ್ಪಂದದಲ್ಲಿ ಯಾವುದಾದರೂ ಒಂದು ಇನ್ಸಿಡೆಂಟನ್ನು ನಾವು ತಗೊಳ್ತೀವಿ. ಹಿಯರ್ ದೇರ್ ಇಸ್ ಎ ಇನ್ಸಿಡೆಂಟ್, ಕಂಟಿಂಜೆನ್ಸಿ. ಈ ಇನ್ಸಿಡೆಂಟ್ ಅನ್ಸರ್ಟನ್ ಇರುತ್ತೆ, ಅನ್ಸರ್ಟನ್ ಇರುತ್ತೆ. ಇಲ್ಲಿಯೂ ಇನ್ಸಿಡೆಂಟು, ಇಲ್ಲಿಯೂ ಇನ್ಸಿಡೆಂಟ್, ಇದು ಅನ್ಸರ್ಟನ್ ಇರುತ್ತೆ, ಇದು ಅನ್ಸರ್ಟನ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ ಬೋತ್ ಪಾರ್ಟಿನಲ್ಲಿ ಒಬ್ಬ ಪಾರ್ಟಿ ಲಾಸ್ ಅನುಭವಿಸ್ತಾನೆ. ಇಲ್ಲಿ ಇನ್ ಬೋತ್ ದ ಪಾರ್ಟೀಸ್, ಫಾರ್ ಎಕ್ಸಾಂಪಲ್ ಐ ಆಮ್ ಬೆಟ್ಟಿಂಗ್, ಎ ಬೆಟ್ಸ್ ವಿತ್ ಬಿ, ಎ ಬೆಟ್ಸ್ ವಿತ್ ಬಿ ದಟ್ ಕೊಹ್ಲಿ ಹಿಟ್ಸ್ ಸೆಂಚುರಿ. ಟುಡೇ ಕೊಹ್ಲಿ ಹಿಟ್ಸ್ century. A says Kohli hits century and bets for 10,000 rupees. Bets for 10,000 rupees. So Kohli, if hits century, B has to pay 10k to A. Now what is the other condition? Other condition is if Kohli hits 99, then A has to give to B 10k. ಸೊ ಇಬ್ಬರಲ್ಲಿ ಒಬ್ಬರಿಗೆ ಹಾನಿ ಇರುತ್ತೆ, ಅನ್ಸರ್ಟನ್ ಆದರೂ ಕೂಡ ಇಬ್ಬರಲ್ಲಿ ಒಬ್ಬರಿಗೆ ಇಲ್ಲಿ ಹಾನಿ ಇರುತ್ತೆ. ಆದ್ದರಿಂದ ಇದಕ್ಕೆ ನಾವೇನಂತೀವಿ? ವೇಜರಿಂಗ್ ಅಂತೀವಿ. ಇಲ್ಲಿ ಯಾವುದೇ ಗಿಲ್ ಇರಲ್ಲ, ಯಾವುದೇ ಇದು ಏನು ಜಾಣತನ ಇರೋದಿಲ್ಲ, ಏನೂ ಇರೋದಿಲ್ಲ. ಬಟ್ ಈ ಕಾಂಟ್ರಾಕ್ಟಲ್ಲಿ ಹಂಗಲ್ಲ. ಈ ಕಾಂಟ್ರಾಕ್ಟಲ್ಲಿ ಬಿಸ್ನೆಸ್ ಎಂಟಿಟಿ ಇಸ್ ದೇರ್, ದೇರ್ ಇಸ್ ಎ ಎಲಿಮೆಂಟ್ ಆಫ್ both parties benefit, both parties benefit. ಈ ಡಿಫರೆನ್ಸ್ ನಿಮಗೆ ಗೊತ್ತಿರಬೇಕು. ಇಲ್ಲಿ ಇಬ್ಬರಿಗೂ ಲಾಭ ಇರುತ್ತೆ. ಬೋತ್ ಆರ್ ಹ್ಯಾವಿಂಗ್ ಬೆನಿಫಿಟ್ ಇನ್ ಕಂಟಿಂಜೆನ್ಸಿ ಕಾಂಟ್ರಾಕ್ಟ್, ಬಟ್ ಇನ್ ವೇಜರಿಂಗ್ ಕಾಂಟ್ರಾಕ್ಟ್ ಇಟ್ ಈಸ್ ಎ ಗ್ಯಾಂಬಲ್ ಆ್ಯಂಡ್ ಅನ್ಸರ್ಟನಿಟಿ ಲೀಡ್ಸ್ ಟು ಒನ್ ಪಾರ್ಟೀಸ್ ಲಾಸ್, ಅನದರ್ ಪಾರ್ಟೀಸ್ ಗೇನ್. ಬೋತ್ ಆರ್ ನಾಟ್ ಮ್ಯೂಚುಯಲಿ ಬೆನಿಫಿಟೆಡ್. ಕಾಂಟ್ರಾಕ್ಟ್ ಕರಾರು ಇರುವುದು ಇಬ್ಬರ ಬೆನಿಫಿಟ್ಗೆ ಹೊರತು ಒಬ್ಬನ್ನ ಪೂರ್ತಿ ನಾಶಪಡಿಸೋದಕ್ಕಲ್ಲ. ಆದ್ದರಿಂದ ವೇಜರಿಂಗ್ ಕಾಂಟ್ರಾಕ್ಟನ್ನು ನಾವೇನು ಮಾಡಿದ್ದೀವಿ? ಬ್ಯಾನ್ ಮಾಡಿದ್ದೀವಿ. ಆನ್ಲೈನ್ ಬೆಟ್ಟಿಂಗ್ ಇಸ್ ಆಲ್ಸೋ ಬ್ಯಾನ್ಡ್ ವೆರಿ ರೀಸೆಂಟ್ಲಿ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ನನಗೆ ಏನಂದರೆ, ಈ ಒಂದೂವರೆ ತಿಂಗಳಿಂದ ನಾನೇನು ನಿಮಗೆ ಪಾಠ ಮಾಡ್ತಾಯಿದ್ದೀನಿ, ಈ ಪಾಠದಲ್ಲಿ ನಾನು ನಿಮಗೆ ಯೂನಿಟ್ 1 ಮತ್ತು ಯೂನಿಟ್ 2ಗೆ ಸಂಬಂಧಪಟ್ಟಂತೆ ಎಲ್ಲ ಸಿಲೆಬಸ್ನ ಎಲ್ಲ ವಿಷಯಗಳನ್ನು ಸಂಪೂರ್ಣಗೊಳಿಸಿದ್ದೀನಿ ಮತ್ತು ಎಲ್ಲ ವಿಷಯಗಳಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಮುಂದೆ ನಿಮ್ಮ ಗಮನಕ್ಕೆ ತಗೊಂಡು ಬಂದಿದ್ದೀನಿ. ಅಲ್ಲದೆ ನಿಮ್ಮ ಪ್ರಶ್ನೆಗೆ ಪೂರಕವಾಗಿ ಎಡಿಷ್ನಲ್ ಆಗಿ ಅಂದರೆ ಪ್ರತ್ಯೇಕವಾಗಿ ಬೇಕಾದಂತಹ ಪಾಠಗಳನ್ನು ಮಾಡಿದ್ದೀನಿ. ಇವೆಲ್ಲವುಗಳನ್ನು ನೀವು ಗಮನದಲ್ಲಿಟ್ಕೊಂಡು ಕಾಂಟ್ರಾಕ್ಟ್ ಲಾನ, ಆಮೇಲೆ ಯಾಕೆ ಕಾಂಟ್ರಾಕ್ಟ್ ಲಾ ಬಹಳ ಇಂಪಾರ್ಟೆಂಟ್ ಅಂತಂದರೆ, ಇಲ್ಲಿ ನೀವು ಮುಂದೆ ಈ ಒಂದು LLB ಕೋರ್ಸ್ನಲ್ಲಿ ಓದತಕ್ಕಂತಹ ಅನೇಕ ವಿಷಯಗಳೇನಿದ್ದಾವೆ, ಅನೇಕ ಕಾನೂನುಗಳೇನಿದ್ದಾವೆ, ಅವು ಎರಡೇ ಸ್ತಂಭದ ಮೇಲೆ ನಿಂತಿದ್ದಾವೆ. ಒಂದು ಕಾಂಟ್ರಾಕ್ಟ್ ಲಾ, ಇನ್ನೊಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪೂರ್ಣ ಪ್ರಮಾಣದ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ನೀವು ಪ್ಲೇಲಿಸ್ಟ್ಗೆ ಹೋಗಿ ಒಂದೊಂದಾಗಿ ಎಲ್ಲ ವಿಡಿಯೋಗಳನ್ನು
ನೀವು ನೋಡ್ಬೋದು. ಅಲ್ಲಿಯೂ ಕೂಡ ವಿವರವಾದ ವಿವರಣೆಯನ್ನು ಕೊಟ್ಟಿದ್ದೀನಿ. ನಾನು ಕ್ಲಾಸ್ ಮಾಡುವಂತಹ ಉದ್ದೇಶ ಇರುವುದು ನಿಮಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಯಾವುದೇ ಸೆಕ್ಷನ್ ತಗೊಳ್ಳಿ ಅಥವಾ ಯಾವುದೇ ಕಾನೂನು ತಗೊಳ್ಳಿ, ಯಾವುದೇ ವಿಷಯವನ್ನು ತಗೊಳ್ಳಿ, ಒಂದು ಸಂಪೂರ್ಣವಾದಂತಹ ಪರಿಕಲ್ಪನೆ ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಬೇಕು. ಅದು ನಾನು ಪಾಠ ಮಾಡುವಂತಹ ಉದ್ದೇಶ ಆಗಿರೋದ್ರಿಂದ ನಿಮ್ಗೆ ಶಾರ್ಟ್ ಲೆಸನ್ಸು ನನ್ನ ಕಡೆಯಿಂದ ಸಿಗೋದಿಲ್ಲ. ಆದರೆ ಒಂದು ಸಲ ನೀವು ಈ ವಿಡಿಯೋಗಳನ್ನು ನೋಡಿ ನಿಮ್ಮದೇ ಆದಂತಹ ನೋಟ್ಸ್ಗಳನ್ನು ನೀವು ಮಾಡಿಕೊಂಡ್ರೆ ನೀವು ಈ ಎಕ್ಸಾಮ್ಗಳನ್ನು ಕ್ಲಿಯರ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ದಿನದಿಂದ ದಿನಕ್ಕೆ ಅನೇಕ ಹೊಸ ಹೊಸ ಸಬ್ಸ್ಕ್ರೈಬರ್ಗಳು ನನ್ನ ಚಾನಲ್ಗೆ ಬರ್ತಾ ಇರೋದ್ರಿಂದ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಾನು ಮಾಡುವಂತಹ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಯೂನಿಟ್ 2ನ ಈ ಪೋರ್ಷನ್ ಮುಗಿದಿದೆ ಅಂಥೇಳಿ ಇವತ್ತು ನಿಮಗೆ ಡಿಕ್ಲೇರ್ ಮಾಡಿ, ಮುಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಯೂನಿಟ್ 3 ಒಂದಿಗೆ, ಯೂನಿಟ್ 2 ಮುಗಿದಿದೆ, ಯೂನಿಟ್ 3 ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.